ವೆಲ್ಕಮ್ ಟು ಹುಗ್ಗಿ ಕಿಚನ್. ಇವತ್ತು ನಾನು ನಿಮಗೆ ಚೋಲೆ ಮಸಾಲಾನ ಯಾವ ಥರ ಮಾಡೋದಂತ ಹೇಳ್ತಿದ್ದೀನಿ. ನಾನು ಚೋಲೆನ ಮೊದಲೇ ನೀರಲ್ಲಿ ಹಾಕಿ 8 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ. ಈಗ ನಾನು ಅದಕ್ಕೆ ಸ್ವಲ್ಪ ಸಿನಮನ್ ಹಾಕ್ಕೊಂಡಿದ್ದೀನಿ ಮತ್ತು ಬೇಲೀಫ್, ಲವಂಗ, ಸ್ವಲ್ಪ ಮೆಣಸು ಇಷ್ಟು ಹಾಕಿಬಿಟ್ಟು ಕುಕ್ಕರಲ್ಲಿ 7ರಿಂದ 8 ವಿಸಿಲ್ನ ನಾವು ಕೂಗಿಸ್ಬೇಕು. ಈಗ ನಾನು ಒಗ್ಗರಣೆನ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಆಗೋವರೆಗೂ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಅದಕ್ಕೆ ನಾನು ಸ್ವಲ್ಪ ಕೊರಿಯಂಡರ್ ಪೌಡರ್, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೊಂಡೆ ನಾನು, ಅರಿಶಿನ ಹಾಕ್ಕೊಂಡು ಸರಿಯಾಗಿ ಆ ಮಸಾಲೆ ಎಲ್ಲ ಒಂಚೂರು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ನಾನು 2 ಟೊಮೊಟೊನ ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ನಾನು ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಅದು ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5ರಿಂದ 10 ನಿಮಿಷ ಅದನ್ನು ಹವೆಯಲ್ಲಿ ಕುದಿಯೋಕ್ಕೆ ಇಡಬೇಕು. ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಬೇಕು, ಆವಾಗಲೇ ಅದರದ್ದು ರುಚಿ ಹೆಚ್ಚಾಗುತ್ತೆ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಮತ್ತು ನಾನು ಕೂಗಿಸ್ಕೊಂಡಿದ್ನಲ್ಲ ಚೋಲೆನ, ಈಗ ನಾನು ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನಾನು ಚೋಲೆನ ತೆಗೆದಿಟ್ಕೊಂಡೆ, ಅಂದರೆ ಆ ಚೋಲೆನ ಸ್ವಲ್ಪ ಮಿಕ್ಸಿಗೆ ಹಾಕಿ ಆ ಪೇಸ್ಟ್ನ ನಾವು ಇದಕ್ಕೆ ಹಾಕ್ಕೋಬೇಕು. ಅಂದರೆ ಅದು ಸ್ವಲ್ಪ ತಿಕ್ಕಾಗಿ ಬರೋ ಸಲುವಾಗಿ. ಈಗ ನಾನು ಮತ್ತೆ ಒಂದು 5ರಿಂದ 10 ನಿಮಿಷ ಅದನ್ನು ಬೇಯಿಸ್ತೀನಿ. ಈಗ ಸರಿಯಾಗಿ ಕುದೀತಿದೆ ಅದು. ಈಗ ನಾನು ಅದೇ ಮಿಕ್ಸಿಗೆ ಹಾಕ್ಕೊಂಡಲ್ಲ ಉಳಿದಿರೋ ಚೋಲೆನ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಾನು ನೀರು ಸೇರಿಸ್ಕೊಂಡೆ. ಈಗ ಮತ್ತೆ ನಾನು ಒಂದು 5 ನಿಮಿಷ ಅದನ್ನು ಕುದಿಸ್ತಿದ್ದೀನಿ. ಕೊನೆಗೆ ನಾನು ಚೋಲೆ ಮಸಾಲ ಮತ್ತು ಗರಂ ಮಸಾಲ ಹಾಕ್ತಿದ್ದೀನಿ. ಮತ್ತು ಕಸ್ತೂರಿ ಮೇಥಿ, ಕೊನೆಗೆ ನಾನು
ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡೆ. ಜೀರಿಗೆ ಮತ್ತು ಒಣಮೆಣಸು ತಗೊಂಡು, ಮೆಣಸಿನ್ಕಾಯಿನ ತಗೊಂಡು ಮತ್ತು ಬಟರ್ ಹಾಕಿದೆ. ಹಾಗಿದ್ದರೆ ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಚೋಲೆ ಮಸಾಲಾನ ಮಾಡಿ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಗ್ಗಿ ಕಿಚನ್. ಬಾಯ್.